ಚಾಮರಾಜ ಕ್ಷೇತ್ರದ ಕೈ MLA ಹರೀಶ್ ಗೌಡ್ರಿಗೆ ಹನಿ ಟ್ರ್ಯಾಪ್ ಗ್ಯಾಂಗ್ ಅನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹನಿ ಟ್ರ್ಯಾಪ್ ಗ್ಯಾಂಗ್ ಅನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದಾರಂತೆ. ಶಾಸಕ ಹರೀಶ್ ಗೌಡ್ರ ದೂರನ್ನ ಆಧರಿಸಿ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆಯಂತೆ. ಮೈಸೂರು ಮೂಲದ ಸಂತೋಷು ಮತ್ತು ಪುಟ್ಟರಾಜು ಇವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರು ಸಿಸಿಬಿ ಪೊಲೀಸರು ಆರೋಪಿಗಳನ್ನ ಸೆರೆ ಹಿಡಿದಿದ್ದಾರೆ. ಆರೋಪಿಗಳಿಂದ ವಿಐಪಿಗಳು ಇರ್ತಾ ಇದ್ದಂಥ ಹೋಟೆಲ್ ಟಾರ್ಗೆಟ್ ಆಗ್ತಾ ಇತ್ತಂತೆ. ವಿಐಪಿಗಳು ಬಳಸ್ತಾ ಇದ್ದಂಥ ರೂಮನ್ನ ಗ್ಯಾಂಗು ಬಾಡಿಗೆ ಪಡ್ಕೊಳ್ತಾ ಇತ್ತಂತೆ. ಅದೇ ರೂಮ್ನಲ್ಲಿ ಹುಡುಗಿಯರ ವಿಡಿಯೋನ ಗ್ಯಾಂಗ್ ಮಾಡ್ತಾ ಇತ್ತಂತೆ. ಬಳಿಕ ವಿಡಿಯೋ ಕಳಿಸ್ಬಿಟ್ಟು ನಿಮ್ದೇ ಅಂತ ಗ್ಯಾಂಗ್ ಇಂದ ಧಮಕಿ ಹಾಕ್ತಾ ಇದ್ದರಂತೆ. ಅಂದ್ರೆ ಹುಡುಗಿಯರ್ ವಿಡಿಯೋ ಮಾಡ್ಕೊಳ್ಳೋದು ಅಂದ್ರೆ ನನ್ಗೆ ಗೊತ್ತಾಗ್ಲಿಲ್ಲ ಹೆಂಗೆ ಅಂತ. ಐ ನೀಡ್ ಮೋರ್ ಡೀಟೇಲ್ಸ್ ಆನ್ ದಿಸ್. ಹರೀಶ್ ಗೌಡ್ರು ದೂರು ಕೊಟ್ಬಿಟ್ರಂತೆ. ದೂರು ಕೊಟ್ಟಿದ ಮಾತ್ರಕ್ಕೆ ಹನಿ ಟ್ರ್ಯಾಪ್ ಆಗೋಗ್ಬಿಡ್ತಂತೆ. ಹನಿ ಟ್ರ್ಯಾಪ್ ಅನ್ನುವ ಕಾರಣಕ್ಕೋಸ್ಕರ ಅವರನ್ನು ಅರೆಸ್ಟ್ ಮಾಡಿದ್ದಾರಂತೆ. ಓಕೆ, ದೇವರ್ ಹನಿ ಟ್ರ್ಯಾಪಿಂಗ್, ಬಟ್ ಹೌ? ವಾಟ್ ವಾಸ್ ದಿ ಮಾಡಸ್ ಆಪರಾಂಡಿ? ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್. SK ಮಂಜುನಾಥ್, ನಮ್ಮ ಕ್ರೈಮ್ ಬ್ಯೂರೋ ಹೆಡ್, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಹೆಂಗ್ರಿ ಮಂಜು ಇದು? VIPಗಳಿರೋ ರೂಮ್ ಬುಕ್ ಮಾಡ್ಕೊಂಬಿಡೋದಂತೆ, ಆ ರೂಮಲ್ಲಿ ಹುಡುಗಿರನ್ನ ಬಿಟ್ಬಿಡೋದಂತೆ, ಆಮೇಲೆ ಹನಿ ಟ್ರ್ಯಾಪ್ ಮಾಡಿಬಿಡೋದಂತೆ. ನನಗೆ ಗೊತ್ತಾಗ್ಲಿಲ್ವಲ್ಲ ಇದೇನಿದು? ಚಂದನ್ ಶರ್ಮಾ, ಏನು ಮೈಸೂರಿನ ಚಾಮರಾಜ ಕ್ಷೇತ್ರದ ಕಾಂಗ್ರೆಸ್ MLA ಆಗಿರ್ತಕ್ಕಂಥ ಹರೀಶ್ ಗೌಡರು ಒಂದು ದೂರನ್ನ ಕೊಟ್ಟಿದ್ರು. ಆ ದೂರಿನ ಆಧಾರದ ಮೇಲೆ ಬೆಂಗಳೂರಿನ ಸಿಸಿಬಿ ಪೊಲೀಸರು ಒಂದು ತನಿಖೆಯನ್ನ ಕೈಗೊಳ್ತಾರೆ. ತನಿಖೆಯ ಸಂದರ್ಭದಲ್ಲಿ ಯಾರು ಅವರಿಗೆ ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ರು ಅವರನ್ನ ಪತ್ತೆ ಹಚ್ಚಿ ಈಗ ಇಬ್ಬರನ್ನ ಬಂಧಿಸಿದ್ದಾರೆ. ಅದರಲ್ಲಿ ಸಂತೋಷ್ ಹಾಗೂ ಪುಟ್ಟರಾಜು ಅಂತ ಇವರು ಮೈಸೂರು ಮೂಲದವರು. ಈ ಗ್ಯಾಂಗ್ ಅಲ್ಲಿ ಮತ್ತೊಬ್ಬ ಯುವತಿ ಇದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಪೊಲೀಸರಿಂದ ತಿಳಿದು ಬಂದಿದೆ. ಬಟ್ ಆ ಯುವತಿಯನ್ನ ಯಾವ ರೀತಿಯಾಗಿ ಇವರು ಈ ಕೃತ್ಯಕ್ಕೆ ಬಳಸ್ಕೊಂತ ಇದ್ರು ಅಂತ ಅನ್ನೋದಾದ್ರೆ, ಮೊದಲಿಗೆ ಈ ಒಂದು ಗಣ್ಯರನ್ನ ಟಾರ್ಗೆಟ್ ಮಾಡಿಕೊಂಡು ಇವರು ಹಲವಾರು ಕೃತ್ಯಗಳನ್ನ ಎಸಗಿದ್ದಾರೆ ಈಗ ಸಿಸಿಬಿ ತನಿಖೆಯ ಮುಂದುವರೆದ ಭಾಗದಲ್ಲಿ ಬೆಳಕಿಗೆ ಬಂದಿದೆ. ಕೇವಲ ಹರೀಶ್ ಗೌಡ ಮಾತ್ರ ಅಲ್ಲದೆ ಈ ಹಿಂದೆ ಒಂದು ವಿಶ್ವವಿದ್ಯಾಲಯದ ಕುಲಪತಿಗಳು ಇದೇ ರೀತಿಯಾಗಿ ಮಾಡಿದಂತಕ್ಕಂಥ ತನಿಖೆಯಲ್ಲಿ ಬಂದಿದೆ. ಇಲ್ಲಿ ಇವರು ಆ ವಿಐಪಿಗಳು ಎಲ್ಲಿ ಯಾವ ಹೋಟ್ಲ್ಗಳಲ್ಲಿ ಉಳ್ಕೊಂತಾ ಇದ್ರು, ಪ್ರತಿಷ್ಠಿತ ಹೋಟ್ಲ್ಗಳಲ್ಲಿ ಆ ರೂಮ್ಗಳನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ರು. ಅವರು ರೂಮ್ ಖಾಲಿ ಮಾಡಿದ ನಂತರ ಅದೇ ರೂಮ್ ಅಲ್ಲಿ ಈ ಯುವತಿಯರನ್ನ ಬಿಟ್ಟು ಅಲ್ಲಿ ಕೆಲವೊಂದು ಫೋಟೋಗಳನ್ನ ತೆಗೆದುಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಇಲ್ಲಿ ಟೈಮ್ ಅನ್ನ ಮ್ಯಾಚ್ ಮಾಡ್ತಕ್ಕಂಥದ್ದು. ಒಂದು ಗಣ್ಯರು ಆ ರೂಮ್ ನಲ್ಲಿ ಉಳ್ಕೊಂಡಿದ್ದಂತ ಸಮಯ, ಅದೇ ಸಮಯವನ್ನ ನೋಡಿಕೊಂಡು ಡೇಟ್ ಅನ್ನ ಮಿಸ್ ಮ್ಯಾಚ್ ಮಾಡಿ ಆ ರೂಮಿನಲ್ಲಿ ಉಳ್ಕೊಂಡಂತ ಆರೋಪಿಗಳು ಆ ಯುವತಿಯನ್ನ ಬೆಡ್ ಮೇಲೆ ಮಲಸಿರೋದು ಇರ್ಬೋದು, ಅಥವಾ ಅಲ್ಲಿಗೆ ಇವರ ದಂಧೆಗೆ ಇವರ ಒಂದು ಬ್ಲಾಕ್ ಮೇಲ್ಗೆ ಯಾವ ರೀತಿಯಾಗಿ ಆ ಒಂದು ಫೋಟೋಗಳನ್ನು ತೆಗೆದುಕೊಳ್ಬೇಕು ಆ ರೀತಿಯಾಗಿ ಫೋಟೋಗಳನ್ನ ತೆಗೆದುಕೊಳ್ತಾ ಇದ್ರು. ಅದನ್ನ ಇಟ್ಕೊಂಡು ಈ ಕೆಲವರಿಗೆ ಯಾರಿಗೆ ಬ್ಲಾಕ್ ಮೇಲ್ ಮಾಡಬೇಕು ಅಂತ ಇವರ ಟಾರ್ಗೆಟ್ ಇರುತ್ತೆ, ಇವರ ಬಲೆ ಯಾರಿಗೆ ಬೀಸಬೇಕು ಅಂತ ಹೇಳಿರುತ್ತೆ, ಅವರಿಗೆ ಬ್ಲಾಕ್ ಮೇಲ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ಇವ್ರು ಹೇಳಿದ ತಕ್ಷಣ ನೀವು ಹೇಳ್ತಾ ಇದ್ರಿ ಬ್ಲಾಕ್ ಮೇಲ್ ಮಾಡಿದ ತಕ್ಷಣ ದೂರು ಕೊಟ್ಬಿಡ್ತಾರ ಅನ್ನೋದು. ಆದ್ರೆ ಇಲ್ಲಿ ಇವರು ಏಕಕಾಲಕ್ಕೆ ಬ್ಲಾಕ್ ಮೇಲ್ ಮಾಡಿದ ಕೂಡಲೇ ಯಾಕೆ ದೂರು ಕೊಟ್ಟರು ಅನ್ನೋದು ಸಹ ಒಂದು ಕೆಲವೊಂದು ಅನುಮಾನಗಳಿಗೆ ಎಡೆ ಮಾಡಿಕೊಳ್ಳಲಾಗುತ್ತೆ. ಹಾಗಾಗಿ ಒಂದು ಕಡೆ ತನಿಖೆ ಕೈಗೊಂಡಾಗ ಕೇವಲ ಇಲ್ಲಿ ಹರೀಶ್ ಗೌಡಗೆ ಯತ್ನ ಮಾಡಿದ್ದಾರೆ ಅನ್ನೋದು ಮಾತ್ರ ಬೆಳಕಿಗೆ ಬಂದಿದೆ, ಹನಿ ಟ್ರ್ಯಾಪ್ ಮಾಡೋದಕ್ಕೆ ಯತ್ನಿಸಿದ್ದಾರೆ ಅನ್ನೋದು ಮಾತ್ರ ಬೆಳಕಿಗೆ ಬಂದಿದೆ. ಆದ್ರೆ ಉಳಿದಂತೆ ಬೇರೆ ಬೇರೆ ಕೃತ್ಯಗಳಲ್ಲಿ ಇವರು ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತಕ್ಕಂಥದ್ದು ಬೇರೆ ಆರೋಪಿಗಳನ್ನು ವಿಚಾರಣೆ ಒಳಪಡಿಸಿದಾಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಸದ್ಯ ಸಂತೋಷು ಮತ್ತೆ ಏನು ಪುಟ್ಟಸ್ವಾಮಿ ಅಂತಕ್ಕಂಥ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ಅವರನ್ನ ಬಂಧನ ಸಹ ಮಾಡಲಾಗಿದೆ. ಅದರ ಜೊತೆಗೆ ಈ ಗ್ಯಾಂಗ್ ನಲ್ಲಿ ಇನ್ನೂ ಯಾರ್ಯಾರಿದ್ದಾರೆ, ಯುವತಿಯರು ಯಾರ್ಯಾರಿದ್ದಾರೆ ಅನ್ನೋದನ್ನ ಪತ್ತೆಚ್ಚೋದಕ್ಕೆ ಈಗ ಬೆಂಗಳೂರಿನ ಸಿಸಿಬಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಚಂದನ್ ಶರ್ಮಾ, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.